ಎಲ್ರೂ ಬಿಸಿ ಆಗಿದ್ದೀರಾ. ಹಾಗಾದ್ರೆ ಮಮ್ಮಿ, ಅಣ್ಣ, ನಾನು, ಕೀರ್ತಿ ಸ್ಕೂಲಿಗೆ ಹೋಗ್ತೀವಿ. ಸರಿ. ಬೇಕಾದ್ರೆ ಅಣ್ಣ ಆಡೋದನ್ನ ಫೋಟೋ ವಿಡಿಯೋ ತೆಗೆದು ನಿಮಗೆ ಕಳಿಸ್ತೀವಿ. ನೋಡಿ ಎಂಜಾಯ್ ಮಾಡಿ. ಇಲ್ಲಿ ಸ್ವಲ್ಪ ನೋಡತ್ತೆ, ನನ್ ಮಗ ಆಟದ ಸ್ಪರ್ಧೆಲ್ ಗೆಲ್ಲೋದ್ ನೋಡಿ ನಾನು ಎಂಜಾಯ್ ಮಾಡ್ಬೇಕು. ಆಗ ಹೇಗಾದ್ರೂ ಮಾಡಿ ನಾವ್ ಆ ರಾಕಿನ ಸೋಲಿಸ್ಬೇಕು. ಮೇಲಾಗಿ ವಸು ಕೂಡ ಅವನ ಜೊತೆನೆ ಇರ್ತಾಳೆ. ಹಾಗಾದ್ರೆ ವಸು ಅತ್ಗೆ ರಾಕಿ ಇಬ್ರು ಸೋಲ್ಸೋಣ. ಹಾ, ಆ ರಾಕಿನ ಸೋಲ್ಸಿ ಕಿಟ್ಟುನ ಗೆಲ್ಸೋಣ. ನನಗಿಂತ ರಾಕಿಗೆ ಜಾಸ್ತಿ ಮಾರ್ಕ್ಸ್ ಬಂದಿದೆ. ಹೋಗ್ಲಿ, ಗೇಮಲ್ಲಾದ್ರೂ ನಾನು ಅವನ ಸೋಲ್ಸ್ಬೇಕಮ್ಮ. ನಡೀರಿ, ಸ್ಕೂಲ್ ಟೈಮ್ ಆಗ್ತಿದೆ. ನಡಿ ಕಂದ. ನಡೀರಿ. ರಾಕಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಡ್ಯಾಡಿ. ಅನು, ಕೀರ್ತಿ, ಬಾಯ್. ಚೆನ್ನಾಗಿ ಆಟ ಆಡಿ. ಅಮ್ಮ, ಹೋಗ್ಬರ್ತೀವಿ ಪಾವನಿ. ಕಿಟ್ಟುನ್ ಕರ್ಕೊಂಡು ನಾನು ಅತ್ತೆ ಸ್ಕೂಲಿಗೆ ಹೋಗ್ತಿದೀವಿ. ಶಿವಾನಿ ಮನೇಲೇ ಇದ್ದು ನಿನ್ನ ನೋಡ್ಕೋತಾಳೆ. ಸರಿ, ಮಕ್ಕಳನ್ನ ಕರ್ಕೊಂಡು ಹೊಸ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಎಲ್ರೂ ಒಟ್ಟಿಗೆ ಹೋಗಿ. ಕಿಟ್ಟು, ನೀನು ಕೂಡ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ಯಾ ಅಲ್ವಾ? ಹೌದು, ಪ್ರೈಸ್ ನಂದೇ. ಇಲ್ಲ, ಆ ಪ್ರೈಸ್ ನಮ್ಮಣ್ಣಂದು. ನಾನೇ ಗೆಲ್ಲೋದು. ನಮ್ಮ ಅಣ್ಣನೇ ಗೆಲ್ಲೋದು. ಸರಿ, ನೋಡೋಣ. ಆಲ್ ದಿ ಬೆಸ್ಟ್ ಕಿಟ್ಟು. ಥ್ಯಾಂಕ್ ಯು ಅಕ್ಕ. ಬಾಯ್ ಅಜ್ಜಿ. ಬಾಯ್ ಬಾಯ್. ಬಾಯ್ ಅಜ್ಜಿ. ಬಾಯ್ ಚಿಕ್ಕಪ್ಪ. ಬಾಯ್ ಚಿಕ್ಕಪ್ಪ. ಬಾಯ್ ಬಾಯ್ ಚಿಕ್ಕಮ್ಮ. ಬಾಯ್ ದೊಡ್ಡಮ್ಮ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ, ಬನ್ನಿ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ ವಸು ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಅಭಿ ಅವ್ರು ಬರ್ಲಿಲ್ವಾ ಮೇಡಮ್? ಬರ್ಲಿಲ್ಲ ಮ್ಯಾಮ್, ಸ್ವಲ್ಪ ಆಫೀಸಲ್ಲಿ ಕೆಲಸ ಇತ್ತು. ಓಹೋ, ಈ ವರ್ಷ ಕೂಡ ರಾಕಿ ಸ್ಕೂಲ್ಗೆ ಟಾಪ್ ಬಂದಿದ್ದಾನೆ. ಥ್ಯಾಂಕ್ ಯು ಸರ್. ಹಾಯ್ ಕಿಟ್ಟು. ಹಾಯ್ ಸೀನು. ನಿಮ್ಮ ಅಪ್ಪ ಅಮ್ಮ ಎಲ್ಲಿ? ಬರ್ತಿದ್ದಾರೆ. ಮಮ್ಮಿ, ನಿನ್ನೆ ಅವನೇ ನನ್ನ ಚಾಕ್ಲೇಟ್ ಕದ್ದಿದ್ದು. ಏನೋ ಗೊತ್ತಿಲ್ಲ ಅಮ್ಮ ನಂಗೆ. ಸರಿ ಸರಿ, ನಡಿ. ಏನಪ್ಪ ನಿಂತ್ಕೋ. ನೀನು ಸ್ಕೂಲಿಗೆ ಓದಕ್ ಬರ್ತಿದ್ಯೋ ಇಲ್ಲ ಕಳ್ತನ ಮಾಡಕ್ ಬರ್ತಿದ್ಯೋ? ಏಯ್, ಯಾರಮ್ಮ ನೀನು? ನನ್ ಮಗನ್ನೇ ಕಳ್ಳ ಅಂತಿದ್ಯಲ್ಲ? ನಿನ್ ಮಗನ್ ಚಾಕ್ಲೇಟ್ ಕದ್ದಿದ್ದಾನೆ. ಏನ್ ಮಾತಾಡ್ತಿದೀಯಾ? ಕಳ್ತನ ಮಾಡೋ ಕರ್ಮ ನಮ್ಗೇನ್ ಬಂದಿದೆ? ನಾವು ಕೋಟ್ಯಾಧಿಪತಿಗಳು. ಹೌದು, ಮತ್ತೆ ದೊಡ್ಡ ಮೈಸೂರು ಮಹಾರಾಜನ್ ಫ್ಯಾಮಿಲಿ. ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಇವಳು ಮನೇಲಿ ಬೆಳ್ಳಿ ಸಾಮಾನು ಕದೀತಾಳೆ, ಇವನು ಸ್ಕೂಲಲ್ಲಿ ಚಾಕ್ಲೇಟ್ ಕದೀತಿದ್ದಾನೆ. ಕೇಳಿಲಿ, ಇನ್ನೊಂದ್ಸಲ ನನ್ ಮಗನೇನಾದ್ರೂ ಕಳ್ಳ ಅಂದ್ಯೋ ಸುಮ್ನಿರಲ್ಲ ನಾನು. ಏನೋ ಕಿಟ್ಟು, ನಿನ್ನ ಸಹಪಾಠಿ ಚಾಕ್ಲೇಟ್ನ ಕಳ್ತನ ಮಾಡೋದು ತಪ್ಪಲ್ವೇನೋ? ನೀನು ಹಾಗೆ ಹೇಳ್ತಿದ್ಯಲ್ಲ ಅತ್ತೆ. ಕಳ್ತನದ ಬುದ್ಧಿ ನಮ್ ವಂಶದಲ್ಲಿ ಯಾರಿಗೂ ಇಲ್ಲ. ಯಪ್ಪ, ಲೋ ಕಿಟ್ಟು, ಅವ್ನ್ ಚಾಕ್ಲೇಟ್ ನೀನ್ ಎತ್ಕೊಂಡಿಲ್ಲ ತಾನೆ? ಇಲ್ಲ ಅಮ್ಮ, ಆ ರಾಕಿ ಅವನ ಹತ್ರ ಚಾಕ್ಲೇಟ್ ಕದ್ದು ಮಿಸ್ ಹತ್ರ ನನ್ನ ಹೆಸರು ಹೇಳಿದ್ದಾನೆ. ಆ ರಾಕಿಗೆ ಏನು ಕೆಲ್ಸ ಇಲ್ಲ, ಯಾವಾಗ್ಲೂ ನೀನ್ ಸಿಕ್ಕಾಕ್ಸ್ತಾನೆ ಇರ್ತಾನೆ. ಯಮ್ಮ, ತಾಯಿ ಮಗ ಸಾಮಾನ್ಯದವರಲ್ಲ. ಈ ಸ್ಪರ್ಧೆಯಲ್ಲಿ ರಾಕಿನೇ ಗೆಲ್ತಾನಲ್ವೇನೋ? ಅದ್ರಲ್ಲಿ ಡೌಟೇ ಇಲ್ಲ ಕಣೋ. ಎಕ್ಸಾಮ್ಸ್ ಆಗ್ಲಿ ಗೇಮ್ಸ್ ಆಗ್ಲಿ ಅವನೇ ಫಸ್ಟು. ಕೇಳಿಸ್ಕೊಂಡೇನೋ ಕಿಟ್ಟು, ರಾಕಿನ ಸೋಲ್ಸೋದು ತುಂಬಾ ಕಷ್ಟ ಅಂತೆ. ಎಷ್ಟೇ ಕಷ್ಟ ಆದ್ರೂ ನನ್ ಮಗನೇ ಗೆಲ್ಬೇಕು ಅತ್ತೆ. ಎಲ್ಲ ಪ್ರೈಸು ಕಿಟ್ಟುಗೆ ಬರ್ಬೇಕು. ಹೌದಮ್ಮ, ಹೇಗಾದ್ರೂ ಮಾಡಿ ನನ್ನನ್ನ ಗೆಲ್ಸಿ. ಅದಕ್ಕೆ ಅಲ್ವೇನೋ ನಾವು ಬಂದಿದ್ದು. ರಾಕಿನ ಅವ್ರ ಅಮ್ಮನ ಸೋಲ್ಸಿ ನಿನ್ನ ಗೆಲ್ಲಿಸ್ತೀವಿ. ನಡಿ ನಡಿ ನಡಿ. ನೀವೇನಾದ್ರೂ ಮಾಡ್ತೀರಾ ಅಂತ ನಂಬಿದ್ದೆ ಮ್ಯಾಮ್,
ಆದ್ರೆ ನಿಮ್ ಪ್ಲಾನ್ ಕೂಡ ವೇಸ್ಟ್ ಆಯ್ತು. ನೀವು ಕೂಡ ನನ್ ಥರನೇ ಫೇಲ್ ಆಗ್ತಿದ್ದೀರಾ. ನನ್ನನ್ನು ಅಷ್ಟು ಕಡೆಗಣಿಸ್ಬೇಡ ಹರಿಕಾ. ನನ್ನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ನನ್ಗೆ ಅಭಿಭಾವ ವಸ್ಸೋಕನ್ ಬಗ್ಗೆ ಚೆನ್ನಾಗ್ ಗೊತ್ತು ಮ್ಯಾಮ್. ನೀವೇ ಅವ್ರನ್ನ ಕಡೆಗಣಿಸ್ತಿದ್ದೀರಾ. ನನ್ ಥರನೇ ಅವ್ರ ಕೈಲಿ ಸೋಲ್ತಿದ್ದೀರಾ. ನಾನ್ ಸೋಲಲ್ಲ. ಎಷ್ಟೇ ಎದುರೇಟ್ ತಿಂದ್ರು ಕೊನೆ ಗೆಲ್ಲೋಳು ನಾನೇ. ನಾನ್ ಕೂಡ ನಿಮ್ ಥರನೇ ಅನ್ಕೊಂಡು ಇಷ್ಟು ದಿನ ಅವ್ರ ಜೊತೆ ಫೈಟ್ ಮಾಡ್ದೆ. ಕಡೆಗೆ ಸೋತ್ ಹೋಗಿ ಉಟ್ಟು ಬಟ್ಟೆಲೆ ಆ ಮನೆಯಿಂದ ಆಚೆ ಬಂದ್ಬಿಟ್ಟೆ. ನೀನು ನಾನು ಬೋತ್ ಆರ್ ನಾಟ್ ಸೇಮ್. ನೀನು ಬೇರೆ, ನಾನು ಬೇರೆ. ನಮ್ಮಿಬ್ರಿಗೂ ಆ ಡಿಫ್ರೆನ್ಸ್ ಗೊತ್ತಾಗ್ಬೇಕು ಅಂದ್ರೆ ನೀವು ಒಂದು ಬಾಂಬ್ ಥರದ ಪ್ಲಾನ್ನ ಯೋಚನೆ ಮಾಡಬೇಕು. ಬಾಂಬ್ ಥರದ್ದಲ್ಲ, ಬಾಂಬ್ ಪ್ಲಾನೇ ಯೋಚನೆ ಮಾಡಿದ್ದೀನಿ. ನಮಸ್ತೆ ಮೇಡಮ್. ನಾನು ಹೇಳಿದ್ದನ್ನು ತಗೊಂಡು ಬಂದಿದ್ಯಾ? ತಂದಿದ್ದೀನಿ ಮೇಡಮ್, ತಗೊಳ್ಳಿ ಮೇಡಮ್. ಈ ಬಾಂಬ್ ಪವರ್ಫುಲ್ ಆಗಿದೆ ತಾನೆ? ತುಂಬಾ ಪವರ್ಫುಲ್ ಮೇಡಮ್. ಇದು ಬ್ಲಾಸ್ಟ್ ಆಗಿದ ಕಡೆ ಏನು ಉಳಿಯಲ್ಲ. ವೆರಿ ಗುಡ್, ಹೋಗು. ಸರಿ ಮೇಡಮ್. ಬಾಂಬ್ ಯಾಕೆ ತರಿಸಿದ್ದೀರಾ ಮೇಡಮ್? ನೀನೇ ಅಲ್ವಾ ಬಾಂಬ್ ಥರದ ಐಡಿಯಾ ಬೇಕು ಅಂದಿದ್ದು. ನಿನಗಿಂತಲೂ ಮುಂಚೆನೆ ನಾನು ಈ ಬಾಂಬ್ನ ಆರ್ಡರ್ ಮಾಡಿದ್ದೆ. ಈ ಬಾಂಬ್ನ ಎಲ್ಲಿಡ್ಬೇಕು ಅಂತಿದ್ದೀರಾ ಮೇಡಮ್? ಸಂಸ್ಕೃತಿ ಈವೆಂಟ್ಸ್ ಆಫೀಸ್ ಮೇಲೆ. ಅಲ್ಲಿ ಯಾಕೆ? ಆ ಅಭಿ ಆರ್ಥಿಕ ಮೂಲನ, ಮರ್ಯಾದೆ ಪ್ರತಿಷ್ಠೆನ ನೆಲಸಮ ಮಾಡಕ್ಕೆ. ಬಾಂಬ್ ಬ್ಲಾಸ್ಟ್ ಆಗಿ ಆಫೀಸ್ ಚೂರಾಗುತ್ತೆ. ಸಂಸ್ಕೃತಿ ಈವೆಂಟ್ಸ್ ಅಲ್ಲಿ ಅಕ್ರಮವಾಗಿ ಎಕ್ಸ್ಪ್ಲೋಸಿವ್ಸ್ನ ಮಾರ್ತಿದ್ದಾರೆ ಅಂತ ಪುಕಾರ್ ಹಬ್ಸೋಣ. ಅದರಿಂದ ಈವೆಂಟ್ಸ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಕಂಪ್ನಿಗೆ ಕೆಟ್ಟ ಹೆಸರು ಬಂದು ಮುಚ್ಚೋಗುತ್ತೆ. ಆಗ ಅಭಿ ಆದಾಯ ನಿಂತೋಗುತ್ತೆ. ಅದರಿಂದ ನಮಗೇನ್ ಲಾಭ ಮ್ಯಾಮ್? ಇನ್ಕಮ್ ಇಲ್ಲ ಅಂದರೆ ಆ ಫ್ಯಾಮಿಲಿ ಬೀದಿಗೆ ಬರುತ್ತೆ. ಆಗ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಆ ಕಾರಣ ಇಟ್ಕೊಂಡು ರಾಕಿನ ದತ್ತು ಕೇಳ್ತೀನಿ, ಆಸ್ತಿನ ಸ್ವಂತ ಮಾಡ್ಕೋತೀನಿ. ಎಕ್ಸಲೆಂಟ್ ಐಡಿಯಾ ಮ್ಯಾಮ್. ಇದು ಹೇಗಾದ್ರೂ ಸಕ್ಸಸ್ ಆಗಬೇಕು. ಅದು ನಿನ್ ಮೇಲೆ ಆಧಾರವಾಗಿದೆ. ನಾನೇನ್ ಮಾಡಬೇಕು ಮ್ಯಾಮ್? ಈ ಬಾಂಬ್ನ ಸಂಸ್ಕೃತಿ ಈವೆಂಟ್ಸ್ ಆಫೀಸಲ್ಲಿ ನೀನೇ ಇಡಬೇಕು. ನಾನಾ? ನೀನೇ ಮಾಡಬೇಕು. ನಿನ್ನ ಕೈಯಾರೆ ಆ ಕಂಪ್ನಿ ನಾಶ ಮಾಡೋ ಅವಕಾಶನ ನಿನಗೆ ಕೊಡ್ತಿದ್ದೀನಿ. ವಿಶ್ ಯು ಗುಡ್ ಲಕ್. ಯಾಕೆ ನಡುಕ್ತಿದ್ಯಾ? ಬಾಂಬ್ನ ಫಸ್ಟ್ ಟೈಮ್ ಹಿಡ್ಕೊಂಡಿರೋದು ಮ್ಯಾಮ್. ಪರವಾಗಿಲ್ಲ, ಇದು ನಿನ್ನ ಕೈಯಲ್ಲಿ ಬ್ಲಾಸ್ಟ್ ಆಗಲ್ಲ. ಅಭಿರಾಮ್ ಆಫೀಸಲ್ಲಿ ಬ್ಲಾಸ್ಟ್ ಆಗೋ ಥರ ಸೆಟ್ ಮಾಡಿದ್ದೀನಿ. ಆದರೆ ಈ ಬಾಂಬ್ನ ಆಫೀಸಲ್ಲಿ ಹೇಗಿಡೋದು ಮ್ಯಾಮ್? ಎಲ್ಲ ನಾನೇ ಹೇಳಬೇಕಾ ಹರಿಕಾ? ನೀನು ಕೂಡ ಜೀನಿಯಸ್ಸೇ ಅಲ್ವಾ? ಯೋಚನೆ ಮಾಡು. ಆ ಫ್ಯಾಮಿಲಿ ಮೇಲೆ ನಿನಗೆಷ್ಟು ದ್ವೇಷ ಇದೆ ಅಂತ ನನಗೆ ಗೊತ್ತು. ಇದು ನೀನು ಸೇಡ್ ತೀರ್ಸ್ಕೊಳ್ಳೋ ಹೊತ್ತು. ಕೈ ಬಿಡಬೇಡ. ಓಕೆ ಮ್ಯಾಮ್, ನೀವು ಹೇಳ್ದಂಗೆ ಮಾಡ್ತೀನಿ. ಈ ಬಾಂಬ್ ಬ್ಲಾಸ್ಟ್ ಆಗಿ ಸಂಸ್ಕೃತಿ ಈವೆಂಟ್ಸ್ ಧ್ವಂಸ ಆಗಬೇಕು. ಆ ಫ್ಯಾಮಿಲಿ ಬೀದಿಗೆ ಬರಬೇಕು. ಅದನ್ನ ನಾನು ಕಣ್ಣಾರೆ ನೋಡಬೇಕು. ಗುಡ್, ಗೋ ಅಹೆಡ್. ಈಗ ನಮ್ಮ ಚೀಫ್ ಗೆಸ್ಟ್ ಅವರು ಜ್ಯೋತಿ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮನ ಆರಂಭ ಮಾಡ್ತಾರೆ. ಈಗ ಅನು ಕೀರ್ತಿ ಇಬ್ರು ಪ್ರಾರ್ಥನೆ ಗೀತೆನ ಹಾಡ್ತಾರೆ.
ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀಂ ಪುಲ್ಲಕುಸುಮಿತಾ ದ್ರುಮದಲಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಚೆನ್ನಾಗಿ ಹಾಡಿದ್ರಿ ಅನುಕೀರ್ತಿ, ಕೂತ್ಕೊಳ್ಳಿ. ಇಲ್ಲಿಗೆ ಬಂದಿರುವಂತಹ ಅತಿಥಿಗಳಿಗೆ, ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ನಮಸ್ಕಾರ. ಇನ್ನು ಸ್ವಲ್ಪ ಹೊತ್ತಲ್ಲಿ ಆಟದ ಸ್ಪರ್ಧೆ ಆರಂಭ ಆಗತ್ತೆ. ಟೀಚರ್, ಅದ್ರ ಬಗ್ಗೆ ನೀವೇ ಹೇಳಿ. ಸ್ಪರ್ಧೆಯಲ್ಲಿ ಮೊದಲನೇ ಗೇಮ್ ಈಗ ಶುರುವಾಗುತ್ತೆ. ಈ ಗೇಮ್ ಅಲ್ಲಿ ಮಕ್ಕಳ ಜೊತೆ ಅವ್ರ ಪೇರೆಂಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಈ ಗೇಮ್ ಏನಂತಂದ್ರೆ, ಒಂದ್ ಕಡೆ ಮಕ್ಳಿರ್ತಾರೆ, ಮತ್ತೊಂದ್ ಕಡೆ ಅವರ ಪೇರೆಂಟ್ಸ್ ಇರ್ತಾರೆ. ಈ ಕಡೆಯಲ್ಲಿರೋ ಮಕ್ಕಳು ಬಾಯಲ್ಲಿ ಸ್ಪೂನ್ ಇಟ್ಕೊಂಡು ಅದ್ರ ಮೇಲೆ ಲೆಮನ್ ಇಟ್ಕೊಂಡು ಮತ್ತೊಂದು ಕಡೆ ಇರೋ ಅವ್ರ ಪೇರೆಂಟ್ಸ್ಗೆ ಕೊಡ್ಬೇಕು. ಹಾಗೇನೆ ಪೇರೆಂಟ್ಸ್ ಸ್ಪೂನ್ ಮೇಲೆ ಲೆಮನ್ ಇಟ್ಕೊಂಡು ಈ ಕಡೆಗೆ ಬರ್ಬೇಕಾಗತ್ತೆ. ಯಾವ ಪೇರೆಂಟ್ ಎಲ್ರಿಗಿಂತ ಮೊದಲು ಇಲ್ಲಿಗೆ ಬರ್ತಾರೋ ಅವರೇ ಈ ಗೇಮ್ನ ವಿನ್ನರ್. ಸ್ಪೂನ್ ಮೇಲೆ ಲೆಮನ್ ಇಟ್ಕೊಂಡು ಹೋಗ್ಬೇಕಾದ್ರೆ ಅದು ಕೆಳಗ್ ಬಿದ್ದು ಹೋದ್ರೆ ಮತ್ತೊಂದು ಅವಕಾಶ ಕೊಡ್ತೀವಿ. ಆದ್ರೆ ಅವರು ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಅಣ್ಣ, ಈ ಗೇಮಲ್ಲಿ ನೀನೇ ಗೆಲ್ಬೇಕು. ಶೋರನು. ಮಮ್ಮಿ, ನೀನು ಅಣ್ಣನ ಗೆಲ್ಸ್ಬೇಕು. ಸರಿ. ಲೋಕಿಟ್ಟು, ಈ ಆಟದಲ್ಲಿ ನಾವೇ ಗೆದ್ದು ಬೋಣಿ ಮಾಡ್ಬೇಕು. ನೆನ್ಪಿಟ್ಕೋ, ಎಲ್ರಿಗಿಂತಲೂ ಫಸ್ಟು ನೀನೇ ಬರ್ಬೇಕು. ಕಿಟ್ಟು, ಬಾ 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 ಬಾ. ಕಿಟ್ಟು, ಹೋಗು. ಹುಷಾರು. ಅಣ್ಣ, ಫಾಸ್ಟ್ ಅಣ್ಣ, ಗೋ ಫಾಸ್ಟ್ ಅಣ್ಣ. ಬಾ 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 ಬಾ. ನೋಡು, ರಾಕಿಗಿಂತ ನೀನು ಮುಂದೆ ಇದ್ರೆ ಸರಿ. ಅವನ್ ನಿನ್ನ ದಾಟಿ ಮುಂದಕ್ಕೆ ಹೋದ್ರೆ ಮಾತ್ರ ಅವನ್ ಕಾಲಿಗೆ ನಿನ್ ಕಾಲ್ ಅಡ್ಡ ಕೊಟ್ಟು ಕೆಳಗ್ ಬಿಡ್ಸು. ಆಗ ಅವನು ಹಿಂದಕ್ಕೆ ಹೋಗ್ತಾನೆ, ನೀನು ಮುಂದಕ್ಕೆ ಹೋಗ್ತೀಯ. ರಾಕಿ ಅಣ್ಣ, ರಾಕಿ ಎದ್ದೇಳು. ರಾಕಿ ಅಣ್ಣ, ಹೇಳಣ್ಣ. ಕಿಟ್ಟು, ನೀನ್ ಬಾ. ಬಾ ಬಾ ಬಾ, ಬೇಗ ಬಾ. ಅಣ್ಣ, ಫಾಸ್ಟ್ ಅಣ್ಣ, ಫಾಸ್ಟ್.
ಫಾಸ್ಟ್. ಮಮ್ಮಿ ಬೇಗ ಹೋಗು ಮಮ್ಮಿ, ಬೇಗ ಹೋಗೆ ಅಮ್ಮ. ನೋಡು, ನೀನೇನ್ ಮಾಡ್ತೀಯ ಅಂದ್ರೆ ವಸು ನಿನ್ನ ದಾಟಿ ಹೋಗೋ ಪರಿಸ್ಥಿತಿ ಬಂದ್ರೆ ನಿನ್ನ ಕೈಯಲ್ಲಿ ಒಡ್ದಿರೋ ಗಾಜಿನ ಚೂರ್ ಇಟ್ಕೊಂಡು ಅದನ್ನ ವಸು ಕಾಲ್ ಹತ್ರ ಹಾಕು. ಅದು ಚುಚ್ಕೊಂಡು ವಸು ನಿಂತು ಬಿಡ್ತಾಳೆ, ನೀನ್ ಮುಂದಕ್ಕೆ ಹೋಗ್ಬೋದು. ಮಮ್ಮಿ, ವೆಲ್ ಡನ್, ವೆಲ್ ಡನ್. ಮಮ್ಮಿ, ನಿನ್ ಕಾಲಿಗೇನೋ ಚುಚ್ತು ಅಲ್ವಾ? ನನಗೇನೂ ಆಗಿಲ್ಲ ರಾಕಿ, ಚಿಕ್ಕ ಗಾಯ ಅಷ್ಟೇ. ನೋಡ್ಕೊಂಡ್ ಹೋಗ್ಬೇಕಲ್ವಾ? ಏನಾಗಿಲ್ಲ ರಾಕಿ, ನಾವ್ ಗೆದ್ಬಿಟ್ವಿ. ಈ ಗೇಮ್ ಅಲ್ಲಿ ವಿನ್ ಆಗಿದ್ದು ರಾಕಿ ವಸು ಅವರು. ಕ್ಲಾಪ್ಸ್ ಕ್ಲಾಪ್ಸ್. ರಾಕಿ ಕೆಳಗ್ ಬಿದ್ರು, ವಸುಂಧರಾ ಅವ್ರ ಕಾಲಿಗೆ ಗಾಯ ಆದ್ರು ಛಲ ಬಿಡ್ದೆ ಹೋರಾಡಿ ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಈ ಗೆಲುವು ತಾಯಿ ಮಗ ಇಬ್ರದು ಶ್ರಮ. ಬಾಕಿ ಮಕ್ಕಳು ಅವ್ರ ಪೇರೆಂಟ್ಸು ರಾಕಿ ವಸು ಅವ್ರನ್ನ ಆದರ್ಶ ಆಗಿ ತಗೋಬೇಕು. ಓಕೆ, ನೆಕ್ಸ್ಟ್ ಗೇಮಿಗೆ ಹೋಗೋಣವಾ? ಹೋಗೋಣ. 5 ಮಿನಿಟ್ಸ್ ಆದ್ಮೇಲೆ 2ನೇ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ. ನಿಮ್ಮೆಲ್ರಿಗೂ ತಣ್ಣನೆ ಲೆಮನ್ ಜ್ಯೂಸ್ನ ಸರ್ವ್ ಮಾಡ್ತೀವಿ. ಮಮ್ಮಿ, ನಿನ್ನ ಕಾಲಿಂದ ಇನ್ನ ರಕ್ತ ಬರ್ತಿದೆ. ಅದೇ ನಿಂತೋಗುತ್ತೆ ರಾಕಿ, ಏನಾಗಲ್ಲ. ಏನಾಗಲ್ಲ ಅಂತೀಯಲ್ವಾ ಮಮ್ಮಿ? ಪೇನ್ ಆಗ್ತಿಲ್ವಾ? ರಾಕಿ, ನನಗ್ ಸ್ವಲ್ಪ ಮಣ್ಣು ತಂದ್ಕೊಡು. ಏನಕ್ ಮಮ್ಮಿ? ಹೇಳ್ತೀನಿ, ಕೊಡು. ನೋಡಿದ್ರಾ, ನಿಂತೋಯ್ತು. ಮಣ್ಣು ಯಾಕೆ ಹಾಕ್ತಿದ್ಯಾ ಮಮ್ಮಿ? ಆಯಿಂಟ್ಮೆಂಟ್ ತಾನೇ ಹಚ್ಕೋಬೇಕು. ಮಣ್ಣು ಕೂಡ ಮೆಡಿಸಿನ್ ಕೀರ್ತಿ. ನೀನ್ ಸುಮ್ನೆ ಯಾಕಿಷ್ಟೊಂದು ರಿಸ್ಕ್ ತಗೊಂಡೆ ಮಮ್ಮಿ? ವಾಪಸ್ ಬರ್ಬೇಕಿತ್ತು ಅಲ್ವಾ? ನಿನ್ನ ಸೋಲೋಕ್ ಬಿಡ್ತೀನ ರಾಕಿ? ನಾನು ನಿನ್ನ ಗೆಲ್ಸಕ್ಕೆ ಅಂತ ಬಂದಿರೋದು. ಫೈನಲ್ ಆಗಿ ನಾವೇ ಗೆದ್ದಿದ್ದು. ಆ ಕಿಟ್ಟು ಬೇಕು ಅಂತಾನೆ ಅಣ್ಣನ ಕೆಳಗ್ ಬೀಳ್ಸಿದ್ದು ಮಮ್ಮಿ. ದಮಯಂತಿ ಅತ್ತೆ ಕೂಡ ಬೇಕು ಅಂತಲೇ ನಿನ್ ಕಾಲಿಗೆ ಚುಚ್ಕೊಳ್ಳಿ ಅಂತ ಗಾಜಿನ ಚೂರು ಹಾಕಿದ್ರು. ನೀನು ಇವನು ಏನ್ ಮಾಡಿದ್ರೇನ್ ಪ್ರಯೋಜನ? ಕಡೆಗೆ ಅವರೇ ಗೆದ್ದಿದ್ದು, ನಾವು ಸೋತ್ ಹೋದ್ವಿ.
ಅಮ್ಮ ನಾನು ತುಂಬಾ ಟ್ರೈ ಮಾಡಿದ್ವಿ ಅಜ್ಜಿ, ಆದ್ರೆ ಅವರು ಮೊಂಡಾಗ್ ಆಡಿದ್ರು. ಮೊಂಡಾಗ್ ಆಡ್ದವ್ರು ನಾವು ಕಣೋ, ಅವರು ಹಠ ಹಿಡ್ದು ಆಡಿದ್ರು. ಆದ್ರೆ 2ನೇ ರೌಂಡಲ್ಲಿ ನಾವೇ ಗೆಲ್ಬೇಕು ಅತ್ತೆ. 2ನೇ ಆಟ ಯಾವ್ದೋ? ಅಪ್ಪ ಅಮ್ಮನ ಬಗ್ಗೆ ಸ್ಪೀಚ್ ಕೊಡ್ಬೇಕು. ಹಾಗಾದ್ರೆ ಆ ಸ್ಪರ್ಧೆಲೂ ನೀನ್ ಸೋತಂಗೆ ಕಣೋ. ಅಭಿವಸು ಬಗ್ಗೆ ಆ ರಾಕಿ ಎಷ್ಟು ಗಂಟೆ ಬೇಕಾದ್ರೂ ಮಾತಾಡ್ತಾನೆ ಇರ್ತಾನೆ. ಅವನಿಗೆ ಮಾತೆ ಬರ್ದಿರೋ ಹಾಗೆ ಮಾಡಿದ್ರೆ? ಅವನೇನಾದ್ರೂ ಮೂಗನ ಮಾತಾಡದೆ ಇರಕ್ಕೆ? ಸ್ವಲ್ಪ ಹೊತ್ತು ಮೂಗ ಆದ್ರೆ? ಗಂಟೆ ಹೊಡೆದಂಗ್ ಮಾತಾಡೋನು ಮೂಗ ಹೇಗೆ ಆಗ್ತಾನೆ?